ಭಾರತ ಮತ್ತು ಪಾಕ್ ಘರ್ಷಣೆ ಬೆನ್ನಲ್ಲೇ ಅಮೆರಿಕಾಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು ಈ ಸ್ಟೋರಿ ನೋಡಿ. ದೊಡ್ಡಣ್ಣನನ್ನೇ ಮಂಗ್ಯ ಮಾಡಿದ್ನ ಆಸಿಮ್ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದ ಪಾಕಿಸ್ತಾನ ಈಗ ಮತ್ತೊಂದು ಷಡ್ಯಂತ್ರಕ್ಕೆ ಮುಂದಾಗಿದೆ. ಭಾರತದ ಹೊಡೆತ ಆಸಿಮ್ ಮುನೀರ್ ನಿದ್ರೆ ಕಸಿದಿದೆ. ಬ್ರಹ್ಮೋಸ್ನ ಭೀತಿ ಅದೆಷ್ಟು ಕಾಡಿತ್ತು ಅಂದ್ರೆ ಮುಲ್ಲಾ ಮುನೀರ್ ಕದನ ವಿರಾಮಕ್ಕಾಗಿ ಬೇಡಿಕೊಳ್ಳಲು ಪ್ರಾರಂಭಿಸಿದ್ದ. ಈಗ ಟ್ರಂಪ್ ಜೊತೆ ಲಂಚ್ ಮಾಡಲು ಮತ್ತು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಪಾಕಿಸ್ತಾನದ ದಿ ಗ್ರೇಟ್ ಫೀಲ್ಡ್ ಮಾರ್ಷಲ್ ಒಂದು ಅಸ್ತ್ರ ಹೂಡಿದ್ದಾರೆ. ಅದೇ ನೊಬೆಲ್. ಹೌದು, ಟ್ರಂಪ್ ಜೊತೆ ಊಟ ಮಾಡಲು ಆಸಿಮ್ ಮುನೀರ್ ನೊಬೆಲ್ ತಂತ್ರ ಆಡಿದ್ದಾನೆ. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ ಕ್ರೆಡಿಟ್ ಬಳಸಿಕೊಂಡು ನೊಬೆಲ್ ಪಡೆಯಬಹುದು ಅಂತ ಟ್ರಂಪ್ ಕಿವಿಗೆ ಊದಿದ್ದಾನೆ. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಆಸಿಮ್ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಆಸಿಮ್ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಆಸಿಮ್ ಮುನೀರ್ನನ್ನ ಟ್ರಂಪ್ ಕರೆಸಿದ ಲೆಕ್ಕಾಚಾರವೇ ಬೇರೆ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಿರೋ ಉದ್ವಿಗ್ನತೆಯ ಮಧ್ಯೆಯೇ ಈ ಸಭೆ ನಡೆದಿದ್ದು, ಅಗತ್ಯ ಬಿದ್ರೆ ಪಾಕಿಸ್ತಾನದ ಭೂಮಿ ಬಳಸಿ ದಾಳಿ ಮಾಡಲು ಅಮೆರಿಕ ಪ್ಲಾನ್ ಮಾಡಿದೆ ಎನ್ನಲಾಗುತ್ತಿದೆ. ಭಾರತ ಮತ್ತು ಪಾಕ್ ಘರ್ಷಣೆ ಬೆನ್ನಲ್ಲೇ ಅಮೆರಿಕಾಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು ಈ ಸ್ಟೋರಿ ನೋಡಿ. ದೊಡ್ಡಣ್ಣನನ್ನೇ ಮಂಗ್ಯ ಮಾಡಿದ್ನ ಆಸಿಮ್ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದ ಪಾಕಿಸ್ತಾನ ಈಗ ಮತ್ತೊಂದು ಷಡ್ಯಂತ್ರಕ್ಕೆ ಮುಂದಾಗಿದೆ. ಭಾರತದ ಹೊಡೆತ ಆಸಿಮ್ ಮುನೀರ್ ನಿದ್ರೆ ಕಸಿದಿದೆ. ಬ್ರಹ್ಮೋಸ್ನ ಭೀತಿ ಅದೆಷ್ಟು ಕಾಡಿತ್ತು ಅಂದ್ರೆ ಮುಲ್ಲಾ ಮುನೀರ್ ಕದನ ವಿರಾಮಕ್ಕಾಗಿ ಬೇಡಿಕೊಳ್ಳಲು ಪ್ರಾರಂಭಿಸಿದ್ದ. ಈಗ ಟ್ರಂಪ್ ಜೊತೆ ಲಂಚ್ ಮಾಡಲು ಮತ್ತು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಪಾಕಿಸ್ತಾನದ ದಿ ಗ್ರೇಟ್ ಫೀಲ್ಡ್ ಮಾರ್ಷಲ್ ಒಂದು ಅಸ್ತ್ರ ಹೂಡಿದ್ದಾರೆ. ಅದೇ ನೊಬೆಲ್. ಹೌದು, ಟ್ರಂಪ್ ಜೊತೆ ಊಟ ಮಾಡಲು ಆಸಿಮ್ ಮುನೀರ್ ನೊಬೆಲ್ ತಂತ್ರ ಆಡಿದ್ದಾನೆ. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ ಕ್ರೆಡಿಟ್ ಬಳಸಿಕೊಂಡು ನೊಬೆಲ್ ಪಡೆಯಬಹುದು ಅಂತ ಟ್ರಂಪ್ ಕಿವಿಗೆ ಊದಿದ್ದಾನೆ. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಆಸಿಮ್ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಆಸಿಮ್ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಆಸಿಮ್ ಮುನೀರ್ನನ್ನ ಟ್ರಂಪ್ ಕರೆಸಿದ ಲೆಕ್ಕಾಚಾರವೇ ಬೇರೆ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಿರೋ ಉದ್ವಿಗ್ನತೆಯ ಮಧ್ಯೆಯೇ ಈ ಸಭೆ ನಡೆದಿದ್ದು, ಅಗತ್ಯ ಬಿದ್ರೆ ಪಾಕಿಸ್ತಾನದ ಭೂಮಿ ಬಳಸಿ ದಾಳಿ ಮಾಡಲು ಅಮೆರಿಕ ಪ್ಲಾನ್ ಮಾಡಿದೆ ಎನ್ನಲಾಗುತ್ತಿದೆ. ಭಾರತ ಮತ್ತು ಪಾಕ್ ಘರ್ಷಣೆ ಬೆನ್ನಲ್ಲೇ ಅಮೆರಿಕಾಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು ಈ ಸ್ಟೋರಿ ನೋಡಿ. ದೊಡ್ಡಣ್ಣನನ್ನೇ
ಮಾಡಿದ್ನ ಅಸೀಂ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದ ಪಾಕಿಸ್ತಾನ ಈಗ ಮತ್ತೊಂದು ಷಡ್ಯಂತ್ರಕ್ಕೆ ಮುಂದಾಗಿದೆ. ಭಾರತದ ಹೊಡೆತ ಅಸೀಂ ಮುನೀರ್ ನಿದ್ರೆ ಕಸಿದಿದೆ. ಬ್ರಹ್ಮೋಸ್ನ ಭೀತಿ ಅದೆಷ್ಟು ಕಾಡಿತ್ತು ಅಂದ್ರೆ ಮುಲ್ಲಾ ಮುನೀರ್ ಕದನ ವಿರಾಮಕ್ಕಾಗಿ ಬೇಡಿಕೊಳ್ಳಲು ಪ್ರಾರಂಭಿಸಿದ್ದ. ಈಗ ಟ್ರಂಪ್ ಜೊತೆ ಲಂಚ್ ಮಾಡಲು ಮತ್ತು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಪಾಕಿಸ್ತಾನದ ದಿ ಗ್ರೇಟ್ ಫೀಲ್ಡ್ ಮಾರ್ಷಲ್ ಒಂದು ಅಸ್ತ್ರ ಹೂಡಿದ್ದಾರೆ. ಅದೇ ನೊಬೆಲ್. ಹೌದು, ಟ್ರಂಪ್ ಜೊತೆ ಊಟ ಮಾಡಲು ಅಸೀಂ ಮುನೀರ್ ನೊಬೆಲ್ ತಂತ್ರ ಆಡಿದ್ದಾನೆ. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ ಕ್ರೆಡಿಟ್ ಬಳಸಿಕೊಂಡು ನೊಬೆಲ್ ಪಡೆಯಬಹುದು ಅಂತ ಟ್ರಂಪ್ ಕಿವಿಗೆ ಊದಿದ್ದಾನೆ. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಅಸೀಂ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಅಸೀಂ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಅಸೀಂ ಮುನೀರ್ನನ್ನ ಟ್ರಂಪ್ ಕರೆಸಿದ ಲೆಕ್ಕಾಚಾರವೇ ಬೇರೆ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಿರೋ ಉದ್ವಿಗ್ನತೆಯ ಮಧ್ಯೆಯೇ ಈ ಸಭೆ ನಡೆದಿದ್ದು, ಅಗತ್ಯ ಬಿದ್ರೆ ಪಾಕಿಸ್ತಾನದ ಭೂಮಿ ಬಳಸಿ ದಾಳಿ ಮಾಡಲು ಅಮೆರಿಕ ಪ್ಲಾನ್ ಮಾಡಿದೆ ಎನ್ನಲಾಗ್ತಿದೆ. ಭಾರತ ಮತ್ತು ಪಾಕ್ ಘರ್ಷಣೆ ಬೆನ್ನಲ್ಲೇ ಅಮೆರಿಕಾಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು? ಈ ಸ್ಟೋರಿ ನೋಡಿ. ದೊಡ್ಡಣ್ಣನನ್ನೇ ಮಂಗ್ಯ ಮಾಡಿದ್ನ ಅಸೀಂ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದ ಪಾಕಿಸ್ತಾನ ಈಗ ಮತ್ತೊಂದು ಷಡ್ಯಂತ್ರಕ್ಕೆ ಮುಂದಾಗಿದೆ. ಭಾರತದ ಹೊಡೆತ ಅಸೀಂ ಮುನೀರ್ ನಿದ್ರೆ ಕಸಿದಿದೆ. ಬ್ರಹ್ಮೋಸ್ನ ಭೀತಿ ಅದೆಷ್ಟು ಕಾಡಿತ್ತು ಅಂದ್ರೆ ಮುಲ್ಲಾ ಮುನೀರ್ ಕದನ ವಿರಾಮಕ್ಕಾಗಿ ಬೇಡಿಕೊಳ್ಳಲು ಪ್ರಾರಂಭಿಸಿದ್ದ. ಈಗ ಟ್ರಂಪ್ ಜೊತೆ ಲಂಚ್ ಮಾಡಲು ಮತ್ತು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಪಾಕಿಸ್ತಾನದ ದಿ ಗ್ರೇಟ್ ಫೀಲ್ಡ್ ಮಾರ್ಷಲ್ ಒಂದು ಅಸ್ತ್ರ ಹೂಡಿದ್ದಾರೆ. ಅದೇ ನೊಬೆಲ್. ಹೌದು, ಟ್ರಂಪ್ ಜೊತೆ ಊಟ ಮಾಡಲು ಅಸೀಂ ಮುನೀರ್ ನೊಬೆಲ್ ತಂತ್ರ ಆಡಿದ್ದಾನೆ. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ ಕ್ರೆಡಿಟ್ ಬಳಸಿಕೊಂಡು ನೊಬೆಲ್ ಪಡೆಯಬಹುದು ಅಂತ ಟ್ರಂಪ್ ಕಿವಿಗೆ ಊದಿದ್ದಾನೆ. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಅಸೀಂ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಅಸೀಂ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಅಸೀಂ ಮುನೀರ್ನನ್ನ ಟ್ರಂಪ್ ಕರೆಸಿದ ಲೆಕ್ಕಾಚಾರವೇ ಬೇರೆ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಿರೋ ಉದ್ವಿಗ್ನತೆಯ ಮಧ್ಯೆಯೇ ಈ ಸಭೆ ನಡೆದಿದ್ದು, ಅಗತ್ಯ ಬಿದ್ರೆ ಪಾಕಿಸ್ತಾನದ ಭೂಮಿ ಬಳಸಿ ದಾಳಿ ಮಾಡಲು ಅಮೆರಿಕ ಪ್ಲಾನ್ ಮಾಡಿದೆ ಎನ್ನಲಾಗ್ತಿದೆ.